ಇವತ್ತು ನಾನು ತೋರಿಸ್ತಾರೆ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಮೊರಿಂಗಾ ಪರೋಟ ಅಂದರೆ ನುಗ್ಗೆ ಸೊಪ್ಪಿನ ಪರೋಟ ಮತ್ತು ಗ್ರೌಂಡ್ನಟ್ ಚಟ್ನಿ. ನುಗ್ಗೆ ಸೊಪ್ಪನ್ನ ನಾವು ಹಾಗೆ ತೊಗೊಬೋದು, ಇಲ್ಲಾಂದರೆ ಒಣಗಿಸಿ ಪೌಡ್ರ್ ಮಾಡಿ ಸಹ ನಾವು ತೊಗೊಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟು ಇಲ್ಲಿ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಅರ್ಶಿಣದ ಪುಡಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ 1/2 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಕಲಸಿಟ್ಕೊಬೇಕು, ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಬೇಕು. ಇದಕ್ಕೆ ಇವಾಗ ನಾವು ನೀರು ಹಾಕ್ಕೊಂಡು ಕಲಸಿಟ್ಕೊಬೇಕು. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಮತ್ತು ವಿಟಮಿನ್ ಎ ಮತ್ತು ಬಿ, ಸಿ ಎಲ್ಲ ಇರುತ್ತೆ. ಮತ್ತು ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಐರನ್ನು ಎಲ್ಲ ಇರುತ್ತೆ. ಮತ್ತು ಇದು ಪ್ರೋಟೀನ್ ಸಹ ಇದರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಇದು ಆ್ಯಂಟಿ ಇನ್ಫ್ಲಾಮೇಟ್ರಿ ಗುಣನ ಸಹ ಹೊಂದಿರುತ್ತೆ. ಮತ್ತು ಇದು ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ, ಯಾಕಂದರೆ ಇದರ ಫೈಬರ್ ಇರುತ್ತೆ. ಸೊ ಈ ರೀತಿ ಹೇಳ್ತಾ ಹೋದರೆ ಅನೇಕ ಥರದ ಬೆನಿಫಿಟ್ ಇದೆ ಇದರಿಂದ. ಇದು ಬ್ಲಡ್ ಶುಗರ್ ಲೆವೆಲ್ನ ಸಹ ಕಂಟ್ರೋಲ್ ಮಾಡುತ್ತೆ, ಆಮೇಲೆ ಇಮ್ಯುನಿಟಿನ ಸಹ ಬೂಸ್ಟ್ ಮಾಡುತ್ತೆ, ಸ್ಕಿನ್ಗೆ ಮತ್ತು ಹೇರ್ಗೆ ಸಹ ಒಳ್ಳೆಯದು, ಮತ್ತು ಬೋನ್ ಹೆಲ್ತ್ ಕೂಡ ಒಳ್ಳೆಯದು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಮತ್ತೆ ಅದನ್ನು ಚಪಾತಿ ಹಿಟ್ಟಿನ ಥರ ನಾವು ಚೆನ್ನಾಗಿ ನಾದ್ಕೊಬೇಕು. ನುಗ್ಗೆ ಸೊಪ್ಪನ್ನ ನಾವು ಹಂಗೆ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಒಣಗಿಸ್ಬಿಟ್ಟು ಪೌಡರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಪೌಡರನ್ನ ಬಳಸ್ಕೊಂಡು ನಾವು ಟೀ ಎಲ್ಲ ಮಾಡ್ಕೊಬೋದು. ಇವಾಗ ಇಲ್ಲಿ ನಾನು ಗ್ರೌಂಡ್ನಟ್ ಚಟ್ನಿಗೆ ಇಲ್ಲಿ ಫಸ್ಟು ಗ್ರೌಂಡ್ನಟ್ ಹಾಕ್ಕೊಂಡು ಇದನ್ನು ಹುರ್ಕೊಬೇಕು. ಗ್ರೌಂಡ್ನಟ್ ಹುರ್ಕೊಂಡಿದ್ದಾಗಿದೆ. ಇವಾಗ ನಾನು ಇದಕ್ಕೆ 2 ಬೆಳ್ಳುಳ್ಳಿ ಮತ್ತು 1 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ ಹಂಗೆ ಹುರ್ಕೊಬೇಕು. ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿ ತುರಿ ಮತ್ತು ಹುರಿದಿಟ್ಕೊಂಡಿರೋದು ಹಾಕ್ಕೊಂಡೆ. ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು 2 ಕಡ್ಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಗ್ರೌಂಡ್ನಟ್ ಚಟ್ನಿ ಆಗಿದೆ. ಇವಾಗ ನಾವು ಪರೋಟನ ಲಟ್ಟಿಸ್ಕೊಬೇಕು. ನುಗ್ಗೆ ಸೊಪ್ಪು ಕಹಿ ಇರುತ್ತೆ ಅಂತ ಇದನ್ನು ಯಾರೂ ಅಷ್ಟು ಬಳಸೋದೇ ಇಲ್ಲ, ಬಟ್ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಮತ್ತು ಇದನ್ನು ಈ ರೀತಿ ನಾವು ಪರೋಟ ಮಾಡ್ಕೊಂಡು ತಿಂದಾಗ ಇದೊಂಚೂರು ಕಹಿನೇ ಇರಲ್ಲ. ಬರೀ ನಾವು ನಾರ್ಮಲ್ ಚಪಾತಿ ಮಾಡ್ಕೊಳೋ ಬದಲು ಈ ಥರ ನಾವೇನಾದರೂ ಸೊಪ್ಪೇನಾದರೂ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ನಮಗೆ ಫೈಬರು ಸಹ ಸಿಗುತ್ತೆ. ತವಾನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಕಾದಿದೆ. ಇವಾಗ ನಾನು ಪರೋಟನ ಹಾಕ್ಕೊಂಡೆ. 2 ಸೈಡನ್ನು ನಾವು ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ನಾನು ಕೋಕೋನಟ್ ಆಯಿಲ್ ಹಾಕ್ಕೊಂಡೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಪ್ಯೂರ್ ಕೋಕೋನಟ್ ಆಯಿಲು. ಅಂದರೆ ನಾವು ಕೊಬ್ಬರಿನ ತೊಗೊಂಡೋಗಿ ಗಾಣಕ್ಕೆ ಕೊಟ್ಟರೆ ಅವ್ರು ಅದೇ ಕೊಬ್ಬರಿಲಿ ಮಿಲ್ ಮಾಡಿ ಎಣ್ಣೆನ ತೆಗೆದು ಕೊಡ್ತಾರೆ. ಯಾಕಂದರೆ ಇವಾಗ ಪ್ಯಾಕೆಟ್ ಎಣ್ಣೆ ಎಲ್ಲ ತುಂಬ ಕಲಬೆರಕೆ ಆಗಿದೆ, ಯಾವುದೂ ಒಳ್ಳೆಯದೇ ಅಲ್ಲ ಆರೋಗ್ಯಕ್ಕೆ. ಈ ರೀತಿ ನಾವು 2 ಸೈಡನ್ನು ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾರ್ಮಲ್ ಚಪಾತಿಗಿಂತ, ಯಾಕಂದರೆ ನಾವು ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಬೇಯಬೇಕು. ಸೊಪ್ಪು ನಿಧಾನಕ್ಕೆ ಬೇಯಿಸ್ಕೊಬೇಕು. ಇವಾಗ ಮೊರಿಂಗಾ ಪರೋಟ ರೆಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ನಾವು ಮೇಲೆ ತುಪ್ಪ ಹಾಕೊಬೋದು. ಇದನ್ನು ನಾವು ಚಟ್ನಿ ಜೊತೆ, ಇಲ್ಲಾಂದರೆ ನಾವೇನಾದರೂ ಗ್ರೇವಿ ಇದ್ರೂ ಸಹ ಅದ್ರ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.